ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ದಿ SSLC ಎಕ್ಸಾಮ್ 2 ರಿಸಲ್ಟ್ ಅಪ್ಡೇಟ್ಗೆ ಸುಸ್ವಾಗತ ಹಾಗೂ ಮತ್ತು SSLC ಎಕ್ಸಾಮ್ 3 ಕೂಡ ಅಪ್ಡೇಟ್ ಮಾಡ್ತೀನಿ. ಮತ್ತು ಪಾಸಿಂಗ್ ಮಾರ್ಕ್ಸ್ ಕೂಡ ಏನು ಹೆಚ್ಚು ಕಡಿಮೆ ಆಗಿದೆ, ಪಾಸಿಂಗ್ ಮಾರ್ಕ್ಸ್ 33, 35 ಈ ಒಂದು ಗೊಂದಲ ಮತ್ತು ಯಾಕೆ ಈ ಥರ ಬಂತು ಅದ್ರ ಬಗ್ಗೆ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಡೀಟೇಲ್ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗೋದನ್ನ ಮರೆಯೋಕೆ ಹೋಗಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಪ್ರತಿಯೊಂದು ನಿಮ್ಮ SSLCದು ಏನು ಅಪ್ಡೇಟ್ ಇದೆ ಅಂತ ಕೊಡ್ತೀನಿ. ಮತ್ತು ರಿಸಲ್ಟ್ ಅಪ್ಡೇಟ್ ಬಂದಾಗ ಕೂಡ ನಾನು ಲಿಂಕ್ ಕೂಡ ಕಳಿಸ್ತೀನಿ, ನಿಮಗೆ ವೀಡಿಯೋ ಮಾಡಿ ತಿಳಿಸ್ತೀನಿ. ಬೇಕಾದ್ರೆ ವಾಟ್ಸಪ್ ಚಾನಲ್ ಕೂಡ ಜಾಯ್ನ್ ಆಗ್ಬೋದು. ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ, ಕಮೆಂಟ್ ಬಾಕ್ಸಲ್ಲಿ ಸಿಗುತ್ತೆ. ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಯ್ಕೊಂಡಿರಿ, ನೋಟಿಫಿಕೇಶನ್ ಕೂಡ ಆನ್ ಮಾಡ್ಕೊಳ್ಳಿ. ಯಾಕಂದರೆ ನಾವು ಹಾಕುವಂಥ ವಿಡಿಯೋ ನಿಮಗೆ ಬೆಲ್ ಐಕಾನ್ ಒತ್ತಿದ್ರಂದರೆ ನಿಮಗೆ ನೋಟಿಫಿಕೇಶನ್ ಸಮೇತ ಸಿಗುತ್ತೆ. ಅವಾಗ ನೀವು ಪ್ರತಿಯೊಂದು ಅಪ್ಡೇಟ್ಸ್ ಅದು ತಿಳ್ಕೊಬೋದು. ಮತ್ತು ನೆಕ್ಸ್ಟ್ SSLC ಮೇಲೆ ಯಾವ ಒಂದು ಸ್ಕಾಲರ್ಶಿಪ್ ಇದ್ದಾವೆ, ಹಾಗೂ ನೆಕ್ಸ್ಟ್ ನೀವು ಸೆಕೆಂಡ್ PCಗೆ ಜಾಯ್ನ್ ಆಗಬೇಕಂದ್ರೆ ಫಸ್ಟ್ PC ಅಥವಾ ಸೆಕೆಂಡ್ PC ಜಾಯ್ನ್ ಆದಾಗ ಅಲ್ಲಿ ಯಾವ ಸ್ಕಾಲರ್ಶಿಪ್ ಇದ್ದಾವೆ ಮತ್ತು ಯಾವ ಕೋರ್ಸ್ ಮಾಡಿದ್ರೆ ಒಳ್ಳೆಯದು, ಅಲ್ಲಿ ಎಲ್ಲ ನಿಮಗೆ ಅಪ್ಡೇಟ್ಸ್ ಅದನ್ನು ನಮ್ಮ ಕಡೆಯಿಂದ ಸಿಗ್ತಾ ಇರುತ್ತೆ. ಅದಕ್ಕೋಸ್ಕರ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿರಿ. ಈ ಒಂದು ವಿಡಿಯೋದಲ್ಲಿ SSLC ಎಕ್ಸಾಮ್ 2 ಮತ್ತು ಎಕ್ಸಾಮ್ 2 ರಿಸಲ್ಟ್ ಬಂದು ನಿಮಗೆ ಆದಷ್ಟು ಬೇಗನೆ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತಾರೆ. ಯಾಕಂದರೆ ಎಕ್ಸಾಮ್ 3ಗೆ ನೀವು ಓದ್ಕೋಬೇಕು, ಅಲ್ಲಿ ಟೈಮ್ ಕೂಡ ಇಲ್ಲ ನಿಮಗೆ. ಆದಷ್ಟು ಬೇಗನೆ ಈ ಮಂತ್ ಇನ್ನೂ ಒಂದು 2-3 ಡೇಸಲ್ಲಿ ನಿಮಗೆ ರಿಸಲ್ಟ್ ಅನೌನ್ಸ್ಮೆಂಟ್ ಆಗುವಂಥ ತುಂಬ ಸಾಧ್ಯತೆ ಇದೆ. ಅದಕ್ಕೆ ಯಾವುದೇ ಕಾರಣಕ್ಕೂ ಪ್ರೆಸ್ ಮೀಟ್ ಅನ್ನೋದಿರಲ್ಲ. ನೀವು ಪ್ರೆಸ್ ಮೀಟು ನ್ಯೂಸ್ ನೋಡ್ಕೊ ಕೂತ್ಕೊಂಡ್ರೆ ಎಲ್ಲಿ ನಿಮ್ಗೆ ಅಪ್ಡೇಟ್ ಅನ್ನೋ ಸಿಗಲ್ಲ. ಯಾಕಂದರೆ ಎಕ್ಸಾಮ್ 1ಗೆ ಮಾತ್ರ ನಿಮಗೆ ಪ್ರೆಸ್ ಮೀಟು ನ್ಯೂಸಲ್ಲಿ ಮಾತ್ರ ಅನೌನ್ಸ್ಮೆಂಟ್ ಆಗುತ್ತೆ. ಎಕ್ಸಾಮ್ 2 ಎಲ್ಲಿ ಅನೌನ್ಸ್ಮೆಂಟ್ ಆಗಲ್ಲ, ಒಂದು ಯೂಟ್ಯೂಬ್ ಚಾನಲಿಂದನೇ ತಿಳ್ಕೊಬೇಕಾಗುತ್ತೆ. ಅದಕ್ಕೋಸ್ಕರ ಆ ಲಿಂಕು ಮತ್ತು ಆ ಒಂದು ಬಿಟ್ಟ ತಕ್ಷಣ ರಿಸಲ್ಟ್ ಯಾವ ಬಿಡ್ತಾರೆ ಆ ಒಂದು ನೋಟಿಫಿಕೇಶನ್ ಬೇಕಾದರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿರಿ. ಖಂಡಿತ ನಾನು ನಿಮಗೆ ಅಪ್ಡೇಟ್ ಅನ್ನೋದು 100% ಮಾಡೇ ಮಾಡ್ತೀನಿ. ಮತ್ತು ಎಕ್ಸಾಮ್ 3 ಕೂಡ ನಿಮಗೆ ಆದಷ್ಟು ಬೇಗನೆ ಸ್ಟಾರ್ಟ್ ಆಗುತ್ತೆ. ಡೇಟ್ ಕೂಡ ಕೊಟ್ಟಿದ್ದಾರೆ. ಆ ಒಂದು ಡೇಟ್ಗೆ ಯಥಾಪ್ರಕಾರವಾಗಿ ಎಕ್ಸಾಮ್ 3 ನಡೀತದೆ. ಬಟ್ ಆದರೆ ನಮ್ಮ ಒಂದು ಶಿಕ್ಷಣ ಇಲಾಖೆ ತುಂಬ ಜನ ಮನವಿ ಮಾಡಿರೋದು ಏನಪ್ಪ ಅಂದರೆ, ಪೋಷಕರು ಮತ್ತು ವಿದ್ಯಾರ್ಥಿಗಳು ನೆಕ್ಸ್ಟು ಬರುವಂಥ SSLC ಎಕ್ಸಾಮ್ಗೆ ಆಯಿತು, SSLC 3ಗೆ ಆಯಿತು, ನೆಕ್ಸ್ಟ್ ಬರುವಂಥ SSLC ಎಕ್ಸಾಮ್ಗೆ ಪಾಸಿಂಗ್ ಮಾರ್ಕ್ಸ್ 35 ಏನಿದೆ ಅದನ್ನ 33ಗೆ ಇಳಿಸಿ. ಯಾಕಂದರೆ ತುಂಬ ಪೋಷಕರು ಈಗ CBSE ಆಯಿತು, ಬೇರೆ ಒಂದು ಎಕ್ಸಾಮ್ಗಳಿಗೆ 33 ಪಾಸಿಂಗ್ ಮಾರ್ಕ್ಸ್ ಇಟ್ಟರೆ ವಿದ್ಯಾರ್ಥಿಗಳು ತುಂಬ ಪಾಸ್ ಆಗ್ಬೋದು, ಅವರ ಒಂದು ಭವಿಷ್ಯನ ಹೋಗಿ ಕಟ್ಕೋಬೋದು, ಅವ್ರ ಭವಿಷ್ಯಗಳು ಉಜ್ವಲ ಆಗಿರುತ್ತೆ. ಜಸ್ಟ್ 1 or 2 ಮಾರ್ಕ್ಸಿಂದ ಫೇಲ್ ಆಗ್ತಿದ್ದಾರೆ. ಆ ಒಂದು SSLC ಎಕ್ಸಾಮಲ್ಲಿರುವಂಥ ಪಾಸಿಂಗ್ ಮಾರ್ಕ್ಸ್ನ ನೀವು 35 ಏನಿದೆ ಈಗೇನಿದೆ ಯಾವಾಗಲೂ 35 ಪಾಸಿಂಗ್ ಮಾರ್ಕ್ಸು ಅದನ್ನು 34ಕ್ಕೆ ಮಾಡಿ. 35 ಅಂದರೆ ಯಾವುದೋ ಇಂಟರ್ನಲ್ ಪ್ಲಸ್ ಎಕ್ಸ್ಟರ್ನಲ್ 2 ಮಾರ್ಕ್ಸು. ಈಗ ಏನು ನಿಮ್ಮ ಕಾಲೇಜಲ್ಲಿ 20 ಮಾರ್ಕ್ಸ್ ಕೊಡ್ತಾರೆ, ಮತ್ತು ಹಾಗೂ ನೀವು ಹೊರಗಡೆ ಮಾರ್ಕ್ಸ್ ಬರೀತೀರಲ್ಲ, ಅದೆಲ್ಲ ಸೇರಿ ನಿಮಗೆ 35 ಬರಬೇಕಾಗಿರುತ್ತೆ. ಆ ಒಂದು 35 ಬರುವಂಥ ಮಾರ್ಕ್ಸನ್ನು ನೀವು ಈಗ ಕಡಿಮೆ ಮಾಡಿ. ಹಾಗಾದರೆ ವಿದ್ಯಾರ್ಥಿ ಪಾಸ್ ಆಗ್ಬೋದು. ಪಾಸ್ ಆಗೋದ್ರಿಂದ ಆ ವಿದ್ಯಾರ್ಥಿ ಮುಂದೆ ಏನೋ ಜೀವನದಲ್ಲಿ ಕಟ್ಕೋಬೋದು. ಅದಕ್ಕೋಸ್ಕರ ಜೀವನ ಕಟ್ಟೋಕ್ಕೆ ಒಂದು ಉದ್ದೇಶದಿಂದ 35 ಮಾರ್ಕ್ಸ್ ಇರೋದು ನಾನು 33ಕ್ಕೆ ಇಳಿಸಿ ಅಂತ ಪೋಷಕರ ಮನವಿ ಶಿಕ್ಷಣ ಇಲಾಖೆಗೆ ಕೊಟ್ಟಿದ್ದಾರೆ. ಶಿಕ್ಷಣ ಇಲಾಖೆ ಅದಕ್ಕೆ ಯಾವುದೇ ಥರ ರೆಸ್ಪಾನ್ಸ್ ಮಾಡಿಲ್ಲ. ಬಟ್ ಆದರೆ ತುಂಬ ಒಂದು ಮಿನಿಸ್ಟರ್ಸ್ ಏನಿದ್ದಾರೆ ಸಚಿವರು, ಆ ಒಂದು CM ಅಂದರೆ ನಮ್ಮ ಈಗ ಮುಖ್ಯಮಂತ್ರಿ ಯಾರಿದ್ದಾರೆ ಸಿದ್ದರಾಮಯ್ಯ ಅವರಿಗೆ ಒಂದು ಮನವಿಯನ್ನು ಮಾಡಿದ್ದಾರೆ, 33ಕ್ಕೆ ಪಾಸಿಂಗ್ ಮಾರ್ಕ್ಸನ್ನು ಮಾಡಿ ಅಂತಂದು. ಆ ಮನವಿ ಇನ್ನೂ ಯಾವುದೇ ಕಾರಣಕ್ಕೂ ಇನ್ನೂ ಏನು ನೋಟಿಫಿಕೇಶನ್ ಬಂದಿಲ್ಲ. 33 ಏನಾದರೂ ಪಾಸಿಂಗ್ ಮಾರ್ಕ್ಸ್ ಆದರೆ ಸಾಕಷ್ಟು ವಿದ್ಯಾರ್ಥಿಗಳಾದರೆ ಪಾಸ್ ಆಗುವಂಥ ತುಂಬ ಸಾಧ್ಯತೆ ಇದೆ. ಏನು ಬಂದರೂ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಈಗ ಪಾಸಿಂಗ್ ಮಾರ್ಕ್ಸ್ 33ಕ್ಕೆ ಮಾಡಿ ಅನ್ನೋದು ಮನವಿ ಅನ್ನೋದಿದೆ. ಬಟ್ ಅದರ ಪಾಸಿಂಗ್ ಮಾರ್ಕ್ಸ್ ಇನ್ನೂ 35ಕ್ಕೆ ಇದೆ ಅಟ್ ಪ್ರೆಸೆಂಟು. ಏನೇ ಒಂದು ನೋಟಿಫಿಕೇಶನ್ 33 ಮಾಡಿದ್ರಂದರೆ ನಾನು ನಿಮ್ಗೆ ಖಂಡಿತ ತಿಳಿಸ್ತೀನಿ. 35 ಇವಾಗ ಇರುವಂಥ ಸದ್ಯದ ಮಾಹಿತಿ ಪ್ರಕಾರ. ಇಷ್ಟು ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂದರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ, ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನಿಮ್ಮ ಒಂದು ಸಾಕಷ್ಟು ಏನು ವಿದ್ಯಾರ್ಥಿಗಳಿದೆ ನಿಮ್ಮ ಡೌಟ್ಸ್ ಹೋದರೆ ಕಮೆಂಟ್ ಬಾಕ್ಸಲ್ಲಿ ಮಾಡ್ಬೋದಾಗಿರುತ್ತೆ. ಅದಕ್ಕೆ ರೆಸ್ಪಾನ್ಸ್ ಖಂಡಿತ 100% ನಾನು ಮಾಡ್ತೀನಿ. ಮುಂದೆ SSLC 3 ಕೂಡ ನಾನು ಅಪ್ಡೇಟ್ ಮಾಡ್ತೀನಿ. ಅದಕ್ಕೋಸ್ಕರ ಮತ್ತು ಸ್ಕಾಲರ್ಶಿಪ್ಪು SSLC ಮುಗಿದ ಮೇಲೆ ತುಂಬ ಸ್ಕಾಲರ್ಶಿಪ್ ಬರುತ್ತೆ. ಆ ಒಂದು ಸ್ಕಾಲರ್ಶಿಪ್ ಅಪ್ಡೇಟ್ ಕೂಡ ನಮ್ಮ ಒಂದು ಚಾನಲ್ ಸಿಗುತ್ತೆ. ಅದಕ್ಕೋಸ್ಕರ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರೆ ಇಟ್ಕೊಂಡಿರಿ. ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್ ಗಾಯ್ಸ್, ಲವ್ ಯು, ಟಾಟಾ, ಬಾಯ್.